सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಜೂನ್ ತಿಂಗಳ 12 ರಾಶಿಗಳ ಗೋಚಾರ ಫಲ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶುಕ್ರ ಗ್ರಹ ಈ ತಿಂಗಳಲ್ಲಿ ದಶಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ. 10ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ. ಇನ್ಕಂಪ್ಲೀಟ್ ಆಗಿರುವಂತಹ ಕೆಲಸಗಳೆಲ್ಲ ಸಂಪೂರ್ಣ ಆಗುತ್ತೆ. ಹಾಗೆ ಕೆಲಸದಲ್ಲಿ ಸ್ವಲ್ಪ ಪೆಂಡಿಂಗ್ ಆಗಿತ್ತು, ಅದೆಲ್ಲ ಕಂಪ್ಲೀಟ್ ಆಗುತ್ತೆ. ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಇರುತ್ತೆ. ದಶಮದಲ್ಲಿ ಇರ್ತಕ್ಕಂಥ ಶುಕ್ರನಿಂದಾಗಿ ಹೆಚ್ಚು ನಿಮ್ಮ ಕೆಲಸದ ಕಡೆಗೆ ಗಮನ ಕೊಡ್ತೀರಾ. ಕೂತ್ಕೊಂಡು ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ ನಿಮ್ಗೆ. ಅವ್ರೇನಂದ್ರು ಇವ್ರೇನಂದ್ರು ಇದೆಲ್ಲ ಮಾತಾಡೋಷ್ಟು ಟೈಮ್ ಇರಲ್ಲ, ಯೋಚನೆ ಮಾಡೋಷ್ಟು ಟೈಮ್ ಇರಲ್ಲ. ಹಾಗಾಗಿ ಹೆಚ್ಚು ನಿಮ್ಮ ಕೆಲಸದ ಕಡೆಗೆ ನಿಮ್ಮ ಗಮನ ಇರುತ್ತೆ. ಉದ್ಯೋಗದಲ್ಲಿ ತುಂಬಾ ಬ್ಯುಸಿ ಆಗೋದ್ರಿಂದ ಮನಸ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಅನಾರೋಗ್ಯ ಸಮಸ್ಯೆಗಳೇನಾದ್ರೂ ಇತ್ತು ಅಂದ್ರೆ ಅದು ನಿವಾರಣೆ ಆಗುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ದಶಮ ಅನ್ನೋದು ಕಂಪ್ಲೀಟ್ ಆಗಿ ನಮ್ಗೆ ಯಾವುದೇ ಒಂದು ಕಾಯಿಲೆ ಗುಣ ಆಗ್ಬೇಕು ಅಂದ್ರೆ ಕರ್ಮಸ್ಥಾನವನ್ನು ನೋಡ್ಬೇಕು. ಕರ್ಮಸ್ಥಾನಕ್ಕೆ ಕರ್ಮಸ್ಥಾನದಲ್ಲಿ ಶುಭ ಗ್ರಹ ಇದ್ರೆ ಅವ್ರಿಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಬಂದ್ರು ಕೂಡ ಅದನ್ನ ಕಂಪ್ಲೀಟ್ ಆಗಿ ಗುಣ ಮಾಡ್ಕೊಳ್ತಾರೆ ಅಂತ. ಈ 10ನೇ ಮನೆಯಲ್ಲಿ ಶುಕ್ರ ಮತ್ತೊಂದು ಶುಭ ಗ್ರಹ ಗುರು ಇರೋದ್ರಿಂದ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುವಂತದ್ದಾಗುತ್ತೆ. ಇನ್ನು ಕುಟುಂಬ ಸ್ಥಾನದಲ್ಲಿ ಯಾವ ಗ್ರಹನೂ ಇಲ್ಲ, ಆದ್ರೆ ಕುಟುಂಬ ಸ್ಥಾನಾಧಿಪತಿ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇರುತ್ತೆ. ಹಣಕಾಸಿನ ವಿಷಯದಲ್ಲಿ ಕೂಡ ಅನುಕೂಲ ಇದೆ. ಯಾಕಂದ್ರೆ ಧನಾಧಿಪತಿ ಸ್ವಕ್ಷೇತ್ರ ಮೂಲ ತ್ರಿಕೋನದಲ್ಲಿರೋದ್ರಿಂದ ದುಡ್ಡಿನ ವಿಷಯದಲ್ಲಿ ಸಮಸ್ಯೆ ಇಲ್ಲ, ಬರ್ಬೇಕಾಗಿರೋ ಹಣ ಬರುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಗೆ ಅನುಕೂಲಗಳಾಗುವಂತದ್ದಾಗತ್ತೆ. ಮಾತಿನ ವಿಷಯದಲ್ಲೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ. ಯಾವುದೇ ಒಂದು ಮಾತುಕತೆಗಳು, ಸಂಸಾರದ ಬಗ್ಗೆ ಏನಾದ್ರೂ ಮಾತಾಡ್ಬೇಕು, ಸಂಸಾರದ ವಿಚಾರವಾಗಿ ಏನಾದ್ರೂ ಮಾತಾಡ್ಬೇಕು, ಸಂಬಂಧಗಳಲ್ಲಿ ಏನೋ ತೊಡಕುಗಳು ಬಂದಿದೆ ಸರಿ ಮಾಡ್ಕೋಬೇಕು, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತಾಡ್ಬೇಕು, ಏನೇ ವಿಚಾರವಾಗಿ ಯಾವುದೇ ಮಾತುಕತೆಗಳಿದ್ರು ಕೂಡ ಮಾತಿನಿಂದ ಏನೂ ತೊಂದರೆ ಇಲ್ಲ, ವಾಗ್ದೋಷಗಳು ಇಲ್ಲ, ಮಾತಾಡ್ಬೋದು. ತೃತೀಯ ಭಾವಾಧಿಪತಿ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಗೆ ಯಾರಾದ್ರೂ ಒಬ್ರು ಹೊಸ ಮಿತ್ರರು ಸಿಗ್ತಾರೆ. ತುಂಬಾ ತಿಳುವಳಿಕೆ ಇರುವಂತಹವರು, ತುಂಬಾ ಅರಿವು ಜ್ಞಾನ ಉಳ್ಳವರು, ಒಳ್ಳೆ ಮನಸ್ಸಿರೋರು ಅಂತ ಹೇಳ್ಬೋದು. ಹೊಸ ಮಿತ್ರರು ಸಿಗ್ತಾರೆ. ಅವರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಒಂದು ಬದಲಾವಣೆ, ಏನೋ ಒಂದು ಒಳ್ಳೆಯದು ಆಗುವಂತದ್ದಾಗತ್ತೆ. ಮಿತ್ರರಿಂದ ಸಲಹೆ, ಮಿತ್ರರಿಂದ ಸಹಕಾರ ಇದೆಲ್ಲವೂ ಕೂಡ ಇರುತ್ತೆ. ಹಾಗೆ ಮಿತ್ರರನ್ನ ಭೇಟಿ ಮಾಡುವಂತಹ ಸಂದರ್ಭಗಳು ಕೂಡ ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಚತುರ್ಥ ಭಾವಾಧಿಪತಿಯಾದಂತಹ ಶನಿ ಗ್ರಹ 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ. 6ನೇ ಮನೆಯಲ್ಲಿ ಇರುವಂತಹ ಶನಿಯ ಮೇಲೆ ಗುರು ದೃಷ್ಟಿ ಬಿದ್ದಿದೆ. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏನಾದ್ರೂ ಪ್ರಮೋಷನ್ ಆಗಿರ್ಬಹುದು, ಅಥವಾ ಸ್ಯಾಲ್ರಿ ಜಾಸ್ತಿ ಆಗ್ಬೇಕು ಅಂತ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಒಂದು ಪ್ರಯತ್ನ, ನೀವು ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡ್ತಿದ್ದೀರಾ, ನಿಮ್ ವರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ನೀವು ಕೆಲಸ ಮಾಡುವಂಥದ್ದು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರುವಂತದ್ದು, ಈ ನನ್ನ ಕೆಲಸವನ್ನ ಗುರುತಿಸಿ ನನ್ಗೆ ಬೇಗ ಪ್ರಮೋಷನ್ ಕೊಡ್ಲಿ ಅಂತೇಳಿ ನೀವ್ ಏನೇನೆಲ್ಲ ಪ್ರಯತ್ನ ಮಾಡ್ತಿದ್ದೀರಾ, ಪ್ರಯತ್ನ ಮುಂದುವರಿಸಿ ಪ್ರಮೋಷನ್ ಸಿಗುವಂತದ್ದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂತದ್ದು ಯಾವುದೋ ಒಂದು ಒಳ್ಳೆ ಸೂಚನೆ ಈ ಒಂದು ಜೂನ್ ತಿಂಗಳಲ್ಲಿ ಕಂಡು ಬರುತ್ತೆ. ಹಾಗೆ ನಿಮ್ಗೆ ಪಂಚಮಾಧಿಪತಿ ಶನಿ ಗ್ರಹ, ಪಂಚಮಾಧಿಪತಿ ಶನಿ 6ನೇ ಮನೆಯಲ್ಲಿದ್ದಾನೆ. ಅವನನ್ನ ಗುರು ನೋಡ್ತಾ ಇದ್ದಾನೆ. ಇಷ್ಟು ದಿನ ನಿಮ್ಮ ರಾಶಿಯ ಮೇಲೆ ಗುರು ದೃಷ್ಟಿ ಇತ್ತು, ವಿದ್ಯಾರ್ಥಿಗಳಿಗೆ ತುಂಬಾ ಶುಭ ಫಲವನ್ನ ಕೊಡ್ತಾ ಇದ್ದ. ಆದ್ರೆ ಈಗ ಗುರುಬಲ ಇಲ್ಲ, ಆದ್ರೆ ಗುರು ಬಂದಿರೋದು ಶುಭ ಸ್ಥಾನ. ಈ 12 ಭಾವಗಳಲ್ಲಿ 2ನೇ ಮನೆ, 1ನೇ ಮನೆ, 4ನೇ ಮನೆ, 5ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, ಈ ಮನೆಗಳೆಲ್ಲ ಶುಭ ಸ್ಥಾನಗಳು. ಈ ಶುಭ ಸ್ಥಾನಕ್ಕೆ ಗುರು ಬಂದಿರೋದ್ರಿಂದ, ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ, ಆ ಗುರುವಿನ ದೃಷ್ಟಿ ಪಂಚಮಾಧಿಪತಿ ಶನಿಯ ಮೇಲೆ ಬಿದ್ದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೂ ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲಿ ಇನ್ನಷ್ಟು ಅನುಕೂಲ, ಇನ್ನಷ್ಟು ಆಸಕ್ತಿ ಉಂಟಾಗುವಂತದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ 6ನೇ ಮನೆ ಅಧಿಪತಿ ಗುರುವೇ, ಅಂದ್ರೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥದ್ದು, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥದ್ದು, ಇದಕ್ಕೆಲ್ಲ ನಿಮ್ಗೆ 6ನೇ ಮನೆ ಅಧಿಪತಿ ಗುರುನೇ ಆಗಿರೋದ್ರಿಂದ ಅಂಥವರಿಗೆ ತುಂಬಾ ಚೆನ್ನಾಗಿದೆ.
ಕೆಲಸದಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ, ನನ್ ಕೆಲಸ ಚೇಂಜ್ ಮಾಡ್ಬೇಕು, ಒಳ್ಳೆ ಕೆಲಸ ಸಿಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೊಂದು ಒಳ್ಳೆ ಅವಕಾಶ ಹುಡುಕೊಂಡು ಬರುತ್ತೆ ಈ ತಿಂಗಳಲ್ಲಿ. ಖಂಡಿತ ನೀವು ಆ ಒಂದು ಅವಕಾಶವನ್ನ ಪಡ್ಕೊಳ್ಳಿ. ಸಪ್ತಮದಲ್ಲಿ ಮಂಗಳ ಇರೋದ್ರಿಂದ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಹೆಚ್ಚು ಲಾಭ ಇದೆ ಈ ತಿಂಗಳಲ್ಲಿ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ಜಾಸ್ತಿ ಲಾಭ ಇದೆ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಂಗಾತಿಯಿಂದ ನಿಮ್ಗೊಂದಿಷ್ಟು ಸಹಾಯ ಸಹಕಾರ ಕೂಡ ಆಗತ್ತೆ. ಅಷ್ಟಮದಲ್ಲಿ ರವಿ ಗ್ರಹ ಸ್ಥಿತನಾಗಿರ್ತಾನೆ 14ನೇ ತಾರೀಕುವರೆಗೂ. ಅದಕ್ಕೆ ತುಲಾ ರಾಶಿಯವರಿಗೆ ಯಾರ್ಯಾರೆಲ್ಲ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೆ 14ನೇ ತಾರೀಕುವರೆಗೂ ಸ್ವಲ್ಪ ಭಯ ಇರುತ್ತೆ. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಏನೋ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ಸಂಪೂರ್ಣವಾಗಿ ನಿಭಾಯಿಸಕ್ ಆಗ್ತಾ ಇಲ್ಲ, ಎಲ್ಲಿ ನನ್ ಕೆಲಸ ಹೋಗ್ಬಿಡುತ್ತೋ, ಎಲ್ಲಿ ಸಮಸ್ಯೆ ಆಗ್ಬಿಡುತ್ತೋ ಅನ್ನೋ ಭಯ, ನಿಮ್ಮ ಮೇಲಧಿಕಾರಿಗಳ ವಿಷಯವಾಗಿ ಸ್ವಲ್ಪ ಭಯ, ಇದೆಲ್ಲ 14ನೇ ತಾರೀಕುವರೆಗೂ ಇರುತ್ತೆ. ಆದ್ರೆ ವಾಸ್ತವವಾಗಿ ಏನು ಸಮಸ್ಯೆ ಆಗಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ 10ನೇ ಮನೆಯಲ್ಲಿ ಶುಭ ಗ್ರಹಗಳಿದ್ದಾರೆ. ನಿಮ್ ಕೆಲಸ ಕಂಪ್ಲೀಟ್ ಆಗೇ ಆಗತ್ತೆ, ಏನೋ ಸ್ವಲ್ಪ ಅಡೆತಡೆಗಳಿರುತ್ತೆ ಅಷ್ಟೇ. ಈ ರವಿ ಗ್ರಹ 15ನೇ ತಾರೀಕಿಗೆ ಮಿಥುನ ರಾಶಿಗೆ ಬಂದ್ಮೇಲೆ 9ನೇ ಮನೆಯಲ್ಲಿ ಬುಧಾದಿತ್ಯ ಯೋಗ ಆಗತ್ತೆ. ಅಲ್ಲಿಂದ ನಿಮ್ ಕೆಲಸಗಳು ತುಂಬಾ ಫಾಸ್ಟ್ ಆಗಿ ಆಗತ್ತೆ. ನಿಮ್ಮ ಪ್ರಾಜೆಕ್ಟ್ ಕೆಲಸ ಜವಾಬ್ದಾರಿ ಏನಿದೆಯೋ ಅದು ಕಂಪ್ಲೀಟ್ ಆಗತ್ತೆ. ಸೊ ಯಾವುದೇ ಆತಂಕ ಬೇಡ. ಹಾಗೆ 9ನೇ ಮನೆಯ ಬುಧನಿಂದಾಗಿ ದೈವ ಕಾರ್ಯಗಳು, ದೇವರಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆಯಲ್ಲಿ ಶುಭ ಕಾರ್ಯಗಳು ಅಥವಾ ಯಾವುದೋ ದೈವ ಕಾರ್ಯಗಳು ಮಾಡ್ಬೇಕು, ಪೂಜೆ ಪುನಸ್ಕಾರಗಳು ಮಾಡ್ಬೇಕು, ದೇವಸ್ಥಾನಗಳಿಗೆ ಹೋಗ್ಬೇಕು, ಇಂತಹ ಕೆಲಸಗಳಲ್ಲಿಯೂ ಕೂಡ ಯಾವುದೇ ರೀತಿಯ ಅಡೆತಡೆಗಳಿಲ್ಲ. ಅಂತಹ ಕೆಲಸಗಳನ್ನ ಮಾಡ್ತೀರಾ. 9ನೇ ಮನೆ ಅಧಿಪತಿ ಬುಧ ಗ್ರಹ 9ನೇ ಮನೆಯಲ್ಲೇ ಇರೋದ್ರಿಂದ ಪ್ರಯಾಣ ಮಾಡೋದಿರುತ್ತೆ. ಪುಣ್ಯ ಕ್ಷೇತ್ರಗಳಿಗೆ, ದೇವಸ್ಥಾನಗಳಿಗೆ ಪ್ರಯಾಣ ಮಾಡುವಂಥದ್ದು ಹೆಚ್ಚಾಗಿರುತ್ತೆ. ಇದರಿಂದ ಮನಸ್ಸಿಗೆ ಸಂತೋಷ ಸಮಾಧಾನ ಕೂಡ ಸಿಕ್ಕತ್ತೆ. ಸೊ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇದ್ದಾರೆ. ಮತ್ತೆ ಈ ತಿಂಗಳ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಕೆಲಸದಲ್ಲಿ ಒಂದು ಅದ್ಭುತವಾದ ಬದಲಾವಣೆ. ನೀವು ಸ್ವಂತ ಉದ್ಯೋಗ ಮಾಡ್ತಾರೆ ಅಥವಾ ನೀವು ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾರೆ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬದಲಾವಣೆ. ಗುರು ಶುಕ್ರ ಇವರಿಬ್ರು ಒಂದೇ ಮನೆಯಲ್ಲಿ ಇರೋದ್ರಿಂದ ನೀವ್ ಏನು ಬಯಸಿದ್ರಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಅಂದ್ರೆ ನಿಮ್ಮ ಬಯಕೆ ಈಡೇರುವಂತದ್ದಾಗತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು 12ನೇ ಮನೆ ಅಧಿಪತಿ ಬುಧ ಗ್ರಹ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. 12ನೇ ಮನೆ ಅನ್ನೋದು ವಿದೇಶ ಉದ್ಯೋಗಕ್ಕೋಸ್ಕರ ಆಗಿರಬಹುದು, ಅಥವಾ ನೋಡಿ 9ನೇ ಮನೆ ಹೈಯರ್ ಎಜುಕೇಶನ್ ತೋರಿಸುತ್ತೆ. ಉನ್ನತ ವ್ಯಾಸಂಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಈ ಒಂದು ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹೋಗಕ್ ಆಗ್ತಾ ಇಲ್ಲ ನೋಡಿ, 14ನೇ ತಾರೀಕು ನಂತರ ನಿಮ್ಗೆ ವಿದೇಶಕ್ಕೆ ಹೋಗುವಂತಹ ಅವಕಾಶ ಸಿಗುತ್ತೆ. ಹಾಗಾಗಿ ಈ ವಿಚಾರವಾಗಿಯೂ ಕೂಡ ನಿಮ್ಮ ಪ್ರಯತ್ನವನ್ನ ಹಾಗೆ ಮುಂದುವರಿಸಿ. ಇನ್ನು ಪರಿಹಾರ ಅಂತ ಮಾಡೋದಾದ್ರೆ 14ನೇ ತಾರೀಕುವರೆಗೂ ಅಷ್ಟಮದಲ್ಲಿರುವಂತಹ ಬುಧನಿಂದ ಸ್ವಲ್ಪ ಆತಂಕ ಭಯ, ಅಷ್ಟಮದಲ್ಲಿರುವಂತಹ ರವಿಯಿಂದ ಸ್ವಲ್ಪ ಆತಂಕ ಭಯ ಆಗ್ತಾ ಇರುತ್ತೆ. ಅದಕ್ಕೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ ಅಷ್ಟೇ. ಪಂಚಮದಲ್ಲಿರೋ ರಾಹುವಿಗೆ ಪರಿಹಾರಾರ್ಥವಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಡಿ. ಪ್ರತಿ ಶನಿವಾರ ಉದ್ದಿನ ಬೇಳೆ ದಾನ ಕೊಡಿ. ಇದಿಷ್ಟೇ ಪರಿಹಾರ. ಇನ್ನು ಉಳಿದಿರೋ ಎಲ್ಲಾ ಗ್ರಹಗಳು ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ಜೂನ್ ತಿಂಗಳು ತುಲಾ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ. ಎಲ್ರಿಗೂ ಶುಭವಾಗಲಿ.